ಆಚಾರ್ಯ ಕುಟುಂಬ ಲ್ಯಾಂಡ್ ಸ್ಲೈಡ್ ಆಗಿ ಅವ್ರ ಮನೆ ಫುಲ್ಲು ವ್ಯಾನಿಷ್ ಆಗಿಬಿಟ್ಟಿತ್ತು. ಅರ್ಧ ಬೆಟ್ಟನೇ ಕರ್ಗೋಗ್ಬಿಟ್ಟೈತಿ. ಕಾವೇರಿ ಉಗಮಸ್ಥಾನದಲ್ಲಿರೋದು. ಇಲ್ಲಿಂದ ಕೇರಳ ಜಸ್ಟ್ 35 ಕಿಲೋಮೀಟರ್ ಇದೆ ಅಷ್ಟೇ. ಹಾಂ, ಗಾಡಿ ಬಿಡಲ್ವಾ? ನೋಡಿ, ಸ್ಪ್ಲೆಂಡರ್ ಪ್ಲಸ್ ಮಡಿಕೇರಿಗೆ ತಂದವನಲ್ಲ ಗಾಡಿನ. ನಾನು ಬಂದು ಇಲ್ಲಿ ಅಂಡರ್ಗ್ರೌಂಡಲ್ಲಿ ಪಾರ್ಕ್ ಮಾಡಿದ್ದೆ. ಸೊ ಇದೇ ಭಾಗಮಂಡಲ, ಅದೇ ಭಾಗಂಡೇಶ್ವರ ಟೆಂಪಲ್ಲು. ಇನ್ನೊಂದು ಭಾಗಮಂಡಲ ಫೇಮಸ್ ಏನಕ್ಕೆ ಅಂದರೆ ಇಲ್ಲಿ ತ್ರಿವೇಣಿ ಸಂಗಮ, ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ಅನ್ನೋ 3 ನದಿ ಕೂಡೋವಂಥ ಜಾಗ ಇದು. ಇದೇನೋ ಬ್ರಿಡ್ಜು 6 ವರ್ಷದಿಂದ ಮಾಡ್ತಾವ್ರಂತೆ, ಇನ್ನೂ ರೆಡಿಯಾಗಿಲ್ಲ. 6 ವರ್ಷದಿಂದ ಮಾಡ್ತಾವ್ರೆ ಅಂದರೆ ಇನ್ಯಾವ ರೇಂಜ್ ಕ್ವಾಲಿಟಿ ಕೊಡ್ಬೋದು ಇವರು. ತಲಕಾವೇರಿ 8 ಕಿಲೋಮೀಟ್ರು. ಓಹೋ, ಜರ್ಕಿನ್ನ ಮಿಸ್ ಮಾಡಿ ತಪ್ಪು ಮಾಡ್ಬಿಟ್ಟು ಅನ್ಸುತ್ತೆ. ಹೆವಿ ಚಳಿ ಹೊಡಿತೈತೆ. ಫುಲ್ಲು ಇಲ್ಲಿ ಪಾಗು ಲೇಯರ್ ಥರ ಕಾಣಿಸ್ತೈತೆ ಪಾಗು. ಸಾಕಾಗೈತೆ. ಗೀತಾಂಜಲಿ ರೈನಿ ಸೀಸನಲ್ಲಂತೂ ಸಕ್ಕತ್ತಾಗಿರುತ್ತೆ ಇದು ನೋಡೋಕ್ಕೆ. ಇಲ್ಲಿಂದ ಕೇರಳ ಜಸ್ಟ್ 35 ಕಿಲೋಮೀಟರ್ ಇದೆ ಅಷ್ಟೇ. ಪುಷ್ಪಾಂಜಲಿ ಓ ಮೈ ಗಾಡ್. ಕನಕಾಂಬರಿ ನೀನು ಬಾರದೆ ಪೂಜೆಗೆ ಸ್ಪ್ಲೆಂಡರ್ ಪ್ಲಸ್. ಓ ಮೈ ಗಾಡ್. ನನಗೆ ಏನು ಕೇಳಲ್ಲ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ವ್ಯೂ. ಅವನು ರೆಡಿ ಹೋಗ್ಬಿಟ್ಟ ಪಾಪ. ಅವನಿಗೆ ರೂಟ್ ಗೊತ್ತಿಲ್ಲ, ಮ್ಯಾಪ್ ನಾನು ಹಾಕಿದ್ದೀನಿ. ಸೊ ಓಡೋಣ. ಇನ್ನು ಮೇಲೆ ವ್ಯೂ ಕಾಣ್ಬೋದು ಮೋಸ್ಟ್ಲಿ. ಚೆನ್ನಾಗೈತೆ ವ್ಯೂ ನೋಡೋದ, ರೋಡ್ ನೋಡೋದ. ಓ ಮೈ ಗಾಡ್. ಸಕ್ಕತ್ತಾಗೈತೆ. ಒಂದು ಫೋಟೋ ಹಾಕೊಂಬಿಡೋದ. ತಲಕಾವೇರಿ ಇದೆ ಅನ್ಸುತ್ತೆ. ಏನೇನು ಸುತ್ತಾಕೊಂಬತ್ತಾನಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು. ಯಾವ ಕಡೆ ಮರಿ? ಅಲ್ಲೋಗ್ಬೇಕಾ? ಮತ್ತೆ ಇಲ್ಲಿ ಯಾಕೆ ಬರ್ತಾ ಇದೆಯಾ? ವ್ಯೂ ಪಾಯಿಂಟಾ? ಜಾಗ ಬಿಡು. ಗೋಪುರದಲ್ಲಿ ಕಾಣಿಸ್ತಿರಲ್ಲ ವ್ಯೂ ಪಾಯಿಂಟು. ಇವೆಲ್ಲ ಬ್ರಹ್ಮಗಿರಿ ಇಲ್ಲಿ ರೇಂಜಿಗೆ ಬರುತ್ತೆ ನೋಡಿ. ಅದೇ ತಲಕಾವೇರಿ ದೇವಸ್ಥಾನ. ಪೂಜಾರು ಮನೆಗಳಿಗೆ ಹೋಗ್ಬೋದೇನೋ ಇವೆಲ್ಲ. ಅಲ್ಲಿ ನೋಡಿ, ಅದು ಲ್ಯಾಂಡ್ ಸ್ಲೈಡ್ ಆಗಿರೋದು ಕಾಣಿಸ್ತಾ ಐತೆ ನೀಟಾಗಿ. ಒಂದು ಸತಿ ಇಲ್ಲಿ ಆಚಾರ್ಯ ಕುಟುಂಬ ಲ್ಯಾಂಡ್ ಸ್ಲೈಡ್ ಆಗಿ ಅವ್ರ ಮನೆ ಫುಲ್ಲು ವ್ಯಾನಿಷ್ ಆಗಿಬಿಟ್ಟಿತ್ತು. ಅವಾಗ ಪಾಪ ಎಲ್ಲ ಸತ್ತೋಗ್ಬಿಟ್ಟಿದ್ರು ಮನೇಲಿದ್ದವರು. ಅರ್ಚಕರ ಕುಟುಂಬ ಈಗಾಗಲೇ ನಾಪತ್ತೆಯಾಗಿರೋ ವಿಚಾರವಾಗಿ ಅಲ್ಲಿನ ಸ್ಥಳೀಯರು, ಜಿಲ್ಲಾಡಳಿತ ಎಲ್ಲರೂ ಕೂಡ ಮಾಹಿತಿ ಕೊಡ್ತಾ ಇದ್ರು. 5 ನಾರಾಯಣಾಚಾರ್ಯ ಕುಟುಂಬಸ್ಥರು ನಾಪತ್ತೆಯಾಗಿದ್ದಾರೆ. ತಲಕಾವೇರಿಯ ಬ್ರಹ್ಮಗಿರಿಯಲ್ಲಿ ಭೂಕುಸಿತ ಆಗಿದ್ದು, ಭೂಕುಸಿತದಿಂದಾಗಿ 5 ಮಂದಿ ನಾಪತ್ತೆಯಾಗಿದ್ದಾರೆ. ಮಳೆ ವಿಪರೀತವಾಗಿ ಆಗ್ತಾ ಇರೋದ್ರಿಂದ ತಲಕಾವೇರಿಯ ಬ್ರಹ್ಮಗಿರಿಯಲ್ಲಿ ಸದ್ಯ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಿದ್ದಾರೆ. ಇನ್ನೊಂದು, ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗೋವಂಥ ಜಾಗ ಇದು. ಅಲ್ಲಿ ಯಾರ್ದೋ ಮನೆಗೆ ಹೋಗುತ್ತೆ ಬರಲೇ. ದಾರಿ ಸಿಕ್ಕರೆ ಸಾಕು ನುಗ್ಗಿಸ್ಬಿಡ್ತಾನೆ. ಸೊ ಇವಾಗ ನಾವು ಅಲ್ಲಿ ಗೇಟ್ ಕಾಣಿಸ್ತಿದ್ದಿಲ್ಲ, ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ. ಸ್ಪ್ಲೆಂಡರ್ ಪ್ಲಸ್ ಸಿಕ್ಕೊಂಡು ಹಿಂಗೆಲ್ಲ ನುಗ್ಗಾಡಿಸ್ತಾನೆ. ಇರ್ಲಿಗೂ ಅದಾಗ್ತಾನೆ ವಾಪಸ್ಸು. ಇದಕ್ಕೆ ಹೇಳೋ ಮತ್ತೆ ಕೇಳಬೇಕು ಅನ್ನೋದು. ಎಷ್ಟೊತ್ತಿಗೆ ಬಿಡಲ್ವಾ? ಅಂಗಡಿಯವ್ರನ್ನ ಕೇಳೋದ? ಓಪನ್ ಇಲ್ವಾ ದೇವಸ್ಥಾನ? 7:30 ಇನ್ನೂ ಅರ್ಧ ಗಂಟೆ. 7:30 ಓಪನು. ಸೊ 7:30 ಟೆಂಪಲ್ಲು. ಇನ್ನು ಅರ್ಧ ಗಂಟೆ ಬರೋದು ಬಂದಿದ್ದೀವಿ. ವೇಟ್ ಮಾಡೋದ್ರಲ್ಲೇನು. ನೋಡಿ, ಇದೇ ಲ್ಯಾಂಡ್ ಸ್ಲೈಡ್. ಓಹೋ, ಅರ್ಧ ಬೆಟ್ಟನೇ ಕರ್ಗೋಗ್ಬಿಟ್ಟೈತಿ.
ಇಲ್ಲಿ ಹಿಂಗೆ ಸ್ಲೈಡಾಗಿ ಹೋಗಿರೋದು ಕೆಳಗಡೆಗೆ. ಇಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ. ಅಲ್ಲಿ ಆಚಾರ್ಯ ಮನೆ ಏನೋ ಇತ್ತು ನೋಡ್ರಿ. ರೋಡು ಅರ್ಧಕ್ಕೆ ಕಟ್ಟಾಗಿದೆ. ಅಲ್ಲಿ ಫುಲ್ಲು ಆಳ ಐತಿ ಕೆಳಗಡೆ. ಎಲ್ಲ ಸೆನ್ಸಿಟಿವ್ ಪ್ಲೇಸಸ್ ಇವೆಲ್ಲ. ಕಾವೇರಿ ನದಿ ಜನ್ಮಸ್ಥಳ. ನೋಡಿ ಅಲ್ಲಿ ಅದು ಕಾವೇರಿ ಉಗಮ ಸ್ಥಾನ ಅಲ್ಲಿರೋದು. ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 8:14. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲಪ್ಪ, ಭಾರಿ ರೆಸ್ಟ್ರಿಕ್ಷನ್ಸ್ ಮಾಡಿಬಿಟ್ರು. ಆದಷ್ಟು ಮಾಡಿದ್ದೀವಿ. ಸೊ ಈಗ ರೂಮ್ ಹತ್ರ ಹೋಗಿ ಚೆಕ್ಔಟ್ ಆಗಿ ಮಡಿಕೇರಿಗೆ ಹೊರಡಬೇಕು. ನೋಡಿ ಅಲ್ಲೇ ನಾವು ರೂಮ್ ಬುಕ್ ಮಾಡಿದ್ದಿದ್ದು. ಈಗ ಅಲ್ಲಿಗೆ ಹೋಗ್ಬೇಕೀಗ ನಾವು. ಭಾಗಮಂಡಲ ಊರು. ಸೊ ಈಗ ರೂಮ್ ಖಾಲಿ ಮಾಡಿ ಓಡ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರೋ. ಬರ್ತೀವಿ, ಸಿಗೋಣ ಮತ್ತೆ ಈ ಸೈಡ್ ಬಂದಾಗ. ನಾಷ್ಟ ಮಾಡಿದ್ರಾ? 2 ಕ್ಯಾಮರಾ ಯಾಕೆ ಬೇಕಿದ್ದು? ಅವನದು ಯೂಟ್ಯೂಬ್ ಚಾನೆಲ್ ಬೇರೆ, ನಂದು ಯೂಟ್ಯೂಬ್ ಚಾನೆಲ್ ಬೇರೆ. ಹಾಂ, ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ಸ್ಟಾರ್ಟ್ ಮಾಡ್ತೀರಾ? ಏನು ಕಂಟೆಂಟ್, ಏನು ಐಡಿಯಾ? ಟ್ರಾವೆಲಿಂಗಾ? ಡ್ರೋನ್ ಜೊತೆ. ನಿಮಗೆ ಡ್ರೋನ್ ಈ ಲೊಕೇಶನ್ಗೆ ಸರಿಯಾಗುತ್ತೆ. ನಮಗೆ ಬೆಂಗಳೂರಲ್ಲಿ ಇಲ್ಲಿಂದ ಒಂದು ಗುಲ್ಬರ್ಗ ಫುಲ್. ಹಾಂ, ಮಂಗಳೂರು ಗುಲ್ಬರ್ಗ ಆಗಿ ಅಲ್ಲಿಂದ ಫುಲ್ ಆಗಿ ಈ ಕಡೆ. ಹಾಂ, ನೆಕ್ಸ್ಟ್ ನೋಡಬೇಕು. ನೆಕ್ಸ್ಟ್ ಇಲ್ಲಿಂದ ಒಂದು ನಾರ್ತ್ ಇಂಡಿಯಾ ಟ್ರಿಪ್ ಹೊಡೆಯೋಣ ಮಾಡಿ. ಆಲ್ ದ ಬೆಸ್ಟ್, ಬಾಯ್. ಇಲ್ಲಿಂದ ಈಗ ನೆಕ್ಸ್ಟ್ ಯಾವುದು? ಈಗ ಮಂದಲ್ಪಟ್ಟಿ. ಆಂಗಲ್ಪಟ್ಟಿ. ನೀವು ಹೋಗೋದು ಲಾಸ್ ಅಂತ. ಏಕೆ? ಇಲ್ಲಿಲ್ಲ, ರಾಣಿಪುರಂ ಹೋಗೋದು ಬೆಸ್ಟ್. ಅಲ್ಲ, ನಾವು ನೋಡೇ ಇಲ್ಲ. ನಾವು ಇನ್ನೊಂದು ಸತಿ ಬಂದಾಗ ಈ ಕಡೆ ಕವರ್ ಮಾಡೋಣ. ಇವಾಗ ಬರೀ ಪಾಪ್ಯುಲರ್ ಆಗಿರೋ ಪ್ಲೇಸಸ್ ಮಾತ್ರ ಮಾಡೋದ ಅಂತ. ಬಟ್ ಇನ್ನು ನಿಮಗೆ ಜೀಪ್ ರೈಡ್ ತೊಗೊಳ್ಬೇಕಾಗ್ತದೆ. ಇಲ್ಲ ನಡ್ಕೊಂಡು ಹೋದರೆ ಚಾನಲ್ ಸಿಗ್ತದೆ, ಬ್ಲಾಗ್ ಸಿಗ್ತದೆ. ಹಾಂ, ಬಟ್ ಗಾಡೀಲೇ ಹೋಗೋಣ ಅಂತ. ಹಾಂ, ಗಾಡಿ ಬಿಡಲ್ವಾ? ನಾನು ಹೋಗಿದ್ದೆ ರೀಸೆಂಟಾಗಿ ಮೊನ್ನೆ. ಓ, ನಾನು ಮುಂಚೆ ಗಾಡಿ ತೊಗೊಂಡು ಹೋಗ್ತಿದ್ದೆ. ಎಷ್ಟು ದೂರ ಐತೆ ನಡೆಯೋಕ್ಕೆ? 3 ಕಿಲೋಮೀಟರ್ಸ್ ಹೋಗೋದು, 3 ಕಿಲೋಮೀಟರ್ ಬರುತ್ತೆ. 6 ಕಿಲೋಮೀಟರ್ ಡಮಾರಾಗಿರ್ತೀರ, ಬರೋಲ್ಲ. ಫುಲ್ ಎಕ್ಸಾಸ್ಟ್. ವಾಟರ್ ಬ್ರೇಟ್ರಲ್ಲೇ ಅಲೌಡ್ ಮಾಡೋದಿಲ್ಲ. ಹಾಂ, ಮತ್ತು ಏನೇನು ತೊಗೊಂಡು ಹೋಗ್ತೀವಿ ಅದೆಲ್ಲ ರಿಜಿಸ್ಟರ್ ಮಾಡಬೇಕು. ಹಾಂ, ಫೀಸ್ 50 ರೂಪಾಯಿ ಕೊಡಬೇಕು. ಮುಂಚೆ ಏನಿರಲಿಲ್ಲ. ಹಾಂ. ಪಾರ್ಕಿಂಗ್ ಒಂದು 10 ರೂಪಾಯಿ ಕೊಟ್ಬಿಟ್ಟು ನಾವು ಸೀದಾ ಎಲ್ಲರಿಗೂ ಹೋಗಿ ತುದಿಯವರೆಗೆ ಹೋಗಿ ಬರ್ತೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಕಂಟೆಂಟ್ ಕೊಟ್ಟಂಗಾಗುತ್ತೆ ಅಟ್ಲೀಸ್ಟ್ ಯೂಟ್ಯೂಬ್ಗೆ. ಹಂಗೆ ಹೇಳಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ. ಹಾಂ, ಬಂದರೆ 50 ರೂಪಾಯಿ ಚಾರ್ಜ್ ಕೊಡಬೇಕು. ಹಾಂ, ಬೈಕ್ಗಳನ್ನ ಮುಂದೆ ಬಿಡೋದಿಲ್ಲ ಅಂತ ಮೆನ್ಷನ್ ಮಾಡಿ. ಹಾಂ, ನೋಡೋದ. ಸರಿ, ಸಿಗ್ತೀವಿ. ಹಾಂ, ಹ್ಞೂ, ಸರಿ ಬ್ರೋ. ಸೊ ಈಗ ರೂಮ್ ಚೆಕ್ಔಟ್ ಆದ್ವಿ. ಇವಾಗ ನಾವು ಮಾತಾಡ್ತಿದ್ವಲ್ಲ, ಅವ್ರದ್ದೇ ಇನ್ಚಾರ್ಜು ಅಲ್ಲಿ. ಚೆನ್ನಾಗಿ ಮಾತಾಡ್ಸಿದ್ರು ಪಾಪ. ಅವ್ರಿಗೂ ಏನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಆಸೆ ಇದೆಯಂತೆ. ಡ್ರೋನ್ ಎಲ್ಲ ತೊಗೊಂಡು ಮಾಡಲಿ, ಒಳ್ಳೇದಾಗಲಪ್ಪ. ನೋಡಿ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಅದು ಭಾಗಂಡೇಶ್ವರ ಟೆಂಪಲ್ಲು. ಆ ಒಂದು ದೇವರಿಂದನೇ ಈ ಭಾಗಮಂಡಲ ಅಂತ ಹೆಸರು ಬಂದಿದ್ದು ಈ ಊರಿಗೆ. ಇದೊಂದು ಇನ್ನೂ ರೆಡಿಯಾಗಿಲ್ಲಪ್ಪ ರೋಡು. ಬರೀ ಧೂಳು ಈ ರೋಡು. ವಂದನೆಗಳು ಭಾಗಮಂಡಲಕ್ಕೆ. ಸೊ ಈಗ ನೆಕ್ಸ್ಟ್ ಪ್ಲೇಸ್ ನಮ್ಮದು ಮಂದಲ್ಪಟ್ಟಿ. ಏನೋ ಗಾಡಿ ಬಿಡಲ್ಲ ಅಂತವ್ರೆ, ಏನು ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಮಂದಲ್ಪಟ್ಟಿ ಮಾಡಿ ನೆಕ್ಸ್ಟು ದುಬಾರೆ ಮಾಡ್ತೀವಿ. ದುಬಾರೆ ಎಲಿಫೆಂಟ್ ಕ್ಯಾಂಪು. ಇನ್ನೊಂದು ಎಲಿಫೆಂಟ್ ಕ್ಯಾಂಪ್ ಅಂದಾಗ ನೆನ್ನೆ ತಾನೇ 8 ಸರಿ ಅಂಬಾರಿ ಹೊತ್ತಂತ ಅರ್ಜುನ ಎಂಬ ಆನೆ ಸತ್ತೋಗಿದೆ ಕಾಡಲ್ಲಿ. ಸಕಲೇಶ್ಪುರ ಸೈಡ್ ಯಾವುದೋ ಒಂದು ಕಾಡಾನೆ ಹಿಡಿಯೋಕ್ಕೆ ಹೋಗ್ಬಿಟ್ಟು ಆ ಕಾಡಾನೆ ತಿವಿದ್ಬಿಟ್ಟು ಅರ್ಜುನ ಸತ್ತೋಗಿದೆ. ನೋಡೋಣ ಈಗ ದುಬಾರಿಲಿ ಹೆಂಗಿರುತ್ತೆ ಎನ್ವಿರಾನ್ಮೆಂಟು, ಏನೋ ಎತ್ತ ಅಂತ.
ಮಡಿಕೇರಿ ಸಿಟಿ ರೀಚ್ ಆಗಿದ್ದೀವಿ. ಆಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟವ್ರೆ.